ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಕಂತಿನ ಹಣ ಬಿಡುಗಡೆ ಆಗುತ್ತೆ, ಬಂದಿಲ್ಲ ಅಂದ್ರೆ ನೀವೇನೆಲ್ಲ ಅಪ್ಡೇಟ್ ಅನ್ನ ಮಾಡಿಸ್ಬೇಕು, ಹಾಗೆ ರೇಷನ್ ಕಾರ್ಡ್ ಹೊಂದಿರೋರಿಗೆ ಒಂದು ಭರ್ಜರಿ ಆದಂತ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಬನ್ನಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆಲ್ಲ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ನೀವು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ನೋಡ್ತಾ ಇದ್ದೀರಾ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ 3 ಕಂತಿನ ಹಣ ಜಮಾ ಆಗುತ್ತೆ, 4 ಕಂತಿನ ಹಣ ಜಮಾ ಆಗುತ್ತೆ ಅನ್ನುವಂತ ಅಪ್ಡೇಟ್ ಅನ್ನ ಸಾಕಷ್ಟು ಕಡೆ ನೀವು ನೋಡ್ತಾ ಇರ್ತೀರಾ ಸ್ನೇಹಿತರೆ. ಮೊದಲಿಗೆ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇವಾಗ ಬಿಡುಗಡೆ ಆಗಿರುವಂತಹ ಹಣದ ಬಗ್ಗೆ ಬಂತು ಅಂದ್ರೆ ಸ್ನೇಹಿತರೆ, ಜುಲೈ 16ನೇ ತಾರೀಕು ದಾವಣಗೆರೆಯಿಂದ ಸ್ನೇಹಿತರೆ 31ನೇ ಕಂತಿನ ಹಣ ಬಿಡುಗಡೆಯಾಗಿತ್ತು. ತದನಂತರ ಸ್ನೇಹಿತರೆ 32ನೇ ಕಂತಿನ ಹಣನೂ ಸಹ ಸ್ನೇಹಿತರೆ ಆಗಸ್ಟ್ 4ನೇ ತಾರೀಕು ಬಿಡುಗಡೆಯಾಗಿದೆ. ಇನ್ನು ಸ್ನೇಹಿತರೆ 33ನೇ ಕಂತಿನ ಹಣ ಏನಿದೆಯಲ್ಲ ಸ್ನೇಹಿತರೆ, ಸಾಕಷ್ಟು ಫಲಾನುಭವಿಗಳಿಗೆ ಡಿಬಿಟಿ ಆಪ್ ಅಲ್ಲಿ ಪೆಂಡಿಂಗ್ ಅಂತಾನೂ ಕೂಡ ತೋರಿಸ್ತಾ ಇದೆ. ಅದು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗುವಂತ ಚಾನ್ಸಸ್ ಇದೆ ಸ್ನೇಹಿತರೆ. ಏನಕ್ಕೋಸ್ಕರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ ಬಿಡುಗಡೆ ಆಗುತ್ತೆ ಅಂತ ಕಾಯ್ತಾ ಇದ್ದಾರಪ್ಪ ಫಲಾನುಭವಿಗಳು ಅಂದ್ರೆ ಸ್ನೇಹಿತರೆ, ಕಳೆದ ವರ್ಷ ನೆನಪಿದ್ರೆ ಗೊತ್ತಿರುತ್ತೆ ಸ್ನೇಹಿತರೆ, ಮಾನ್ಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸ್ನೇಹಿತರೆ 1 ಕಂತಿನ ಹಣವನ್ನ ಬಿಡುಗಡೆಯನ್ನ ಮಾಡಿದ್ರು. ಸಾಕಷ್ಟು ಫಲಾನುಭವಿಗಳ ಖಾತೆಗಳಿಗೂ ಸಹ ಹಣ ಜಮವಾಗಿತ್ತು ಸ್ನೇಹಿತರೆ. ಇದೀಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ, ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ 4 ಕಂತಿನ ಹಣ ಬಿಡುಗಡೆ ಆಗುತ್ತೆ, 5 ಕಂತಿನ ಹಣ ಬಿಡುಗಡೆ ಆಗುತ್ತೆ, ಹಾಗೆ 3 ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನುವಂತ ಅಪ್ಡೇಟ್ ಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ನನ್ನ ಪ್ರಕಾರ ಸ್ನೇಹಿತರೆ ಎಷ್ಟು ಕಂತಿನ ಹಣ ಬಿಡುಗಡೆ ಆಗ್ಬೋದಪ್ಪ ಅಂದ್ರೆ ಸ್ನೇಹಿತರೆ, ಆಲ್ರೆಡಿ ಸ್ನೇಹಿತರೆ 4ನೇ ತಾರೀಕಿಗೆ ಸ್ನೇಹಿತರೆ 1 ಕಂತಿನ ಹಣ ಬಿಡುಗಡೆ ಆಗಿದೆ, 32ನೇ ಕಂತಿನ ಹಣ ಅದು ಸಾಕಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ. ಆ ಕಂತಿನ ಹಣ ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗ್ಬೋದು. ಇಲ್ಲ ಅಂದ್ರೆ ಸ್ನೇಹಿತರೆ 33ನೇ ಕಂತಿನ ಹಣ ಏನಿದೆಯಲ್ಲ ಸ್ನೇಹಿತರೆ, ಆ ಕಂತಿನ ಹಣನೂ ಕೂಡ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸಾಕಷ್ಟು ಫಲಾನುಭವಿಗಳ ಖಾತೆಗಳಲ್ಲಿ ಸ್ನೇಹಿತರೆ ಡಿಬಿಟಿ ಆಪ್ ಅಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಪ್ರತಿ ಬಾರಿನೂ ಸಹ ಸ್ನೇಹಿತರೆ 1 ಕಂತಿನ ಹಣ ಬಿಡುಗಡೆ ಆಗ್ಬೇಕು ಅಂದ್ರೆ 5 ರಿಂದ 6 ದಿನ ಮುಂಚೆನೆ ಸ್ನೇಹಿತರೆ ಪೆಂಡಿಂಗ್ ಅಂತ ತೋರಿಸುತ್ತೆ. ಅಂದ್ರೆ ಸ್ನೇಹಿತರೆ 33ನೇ ಕಂತಿನ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ನಮ್ಗೆ ಇನ್ನೂ ಸಹ 32ನೇ ಕಂತಿನ ಹಣನೇ ಜಮಾ ಆಗಿಲ್ಲ, ಆಲ್ರೆಡಿ ನೀವು 33ನೇ ಕಂತಿನ ಹಣ ಅಂತ ಹೇಳ್ತಾ ಇದ್ರಲ್ಲ ಅನ್ನುವಂತ ಡೌಟು ಕೂಡ ಇರುತ್ತೆ ಸ್ನೇಹಿತರೆ. ಯಾವುದೇ ರೀತಿಯಾದಂತ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇವಾಗ ಏನಾದ್ರೂ 33ನೇ ಕಂತಿನ ಹಣ ಏನಾದ್ರೂ ಬಿಡುಗಡೆಯನ್ನ ಮಾಡಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ನೇಹಿತರೆ, 32ನೇ ಕಂತಿನ ಹಣದ ಜೊತೆಗೆ 33ನೇ ಕಂತಿನ ಹಣವು ಕೂಡ ಜಮಾ ಆಗುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಒಟ್ಟಿನಲ್ಲಿ ಸ್ನೇಹಿತರೆ ಒಂದೇ ದಿನ 4,000 ಜಮಾ ಆಗುವಂತ ಸಾಧ್ಯತೆ ಇದೆ. ನೋಡ್ಬೇಕು ಸ್ನೇಹಿತರೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲೂ ಕೂಡ ಹೇಳಿಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು 2 ಕಂತಿನ ಹಣ ಬಿಡುಗಡೆಯನ್ನ ಮಾಡ್ತೀವಿ, 3 ಕಂತಿನ ಹಣವನ್ನ ಬಿಡುಗಡೆಯನ್ನ ಮಾಡ್ತೀವಿ ಅಂತ ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿಲ್ಲ ಸ್ನೇಹಿತರೆ. ಇದೊಂದು ರೂಮರ್ಸ್ ಅಂತಾನೆ ಹೇಳ್ಬೋದು. ಕಳೆದ ಬಾರಿನೂ ಕೂಡ 1 ಕಂತಿನ ಹಣ ಬಿಡುಗಡೆ ಆಗಿತ್ತಲ್ಲ, ಈ ಬಾರಿನೂ ಕೂಡ 1 ಕಂತಿನ ಹಣ ಬಿಡುಗಡೆ ಆಗ್ಬೋದು. ಯಾಕೆಂದ್ರೆ ಸಾಕಷ್ಟು ಫಲಾನುಭವಿಗಳ ಡಿಬಿಟಿ ಆಪ್ ಅಲ್ಲಿ 33ನೇ ಕಂತಿನ ಹಣ ಏನಿತ್ತಲ್ಲ ಸ್ನೇಹಿತರೆ, ತುಂಬಾ ಜನಕ್ಕೆ ಪೆಂಡಿಂಗ್ ಅಂತ ತೋರಿಸ್ತಾ ಇದ್ದೆ. ಆದ್ದರಿಂದ ಎಲ್ಲರೂ ಕೂಡ ವಿಡಿಯೋನ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಸ್ನೇಹಿತರೆ 1 ಕಂತಿನ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ, 33ನೇ ಕಂತಿನ ಹಣ. ಹಾಗೆ ಸಾಕಷ್ಟು ಜನಕ್ಕೆ ಇನ್ನೂ ಕೂಡ 32ನೇ ಕಂತಿನ ಹಣನೇ ಜಮಾ ಆಗಿಲ್ಲ. ಅವ್ರಿಗೆಲ್ಲ ಏನಾಗುತ್ತೆ 33ನೇ ಕಂತಿನ ಹಣದ ಜೊತೆಗೆ 32ನೇ ಕಂತಿನ ಹಣ ಜಮಾ ಆಗಿ ಟೋಟಲ್ ಆಗಿ 4,000 ಜಮಾ ಆಗುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಸಾಕಷ್ಟು ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ಅನ್ನ ಯಾರೆಲ್ಲ ಹೊಂದಿದ್ದೀರಾ ಸ್ನೇಹಿತರೆ, KYC ಅನ್ನ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಿಸಲೇಬೇಕು ಅನ್ನುವಂತ ಒಂದು ಅಪ್ಡೇಟ್ ಸಾಕಷ್ಟು ಕಡೆ ನೋಡ್ತಾ ಇದ್ರೆ ಸ್ನೇಹಿತರೆ. KYC ಅನ್ನ ಮಾಡಿಸೋಕೆ ಫೋನಲ್ಲೇ ಕೂಡ ಮಾಡಬಹುದಾಗಿತ್ತು 2 ಆಪ್ ಗಳ ಮುಖಾಂತರ. ಆದ್ರೆ ಸ್ನೇಹಿತರೆ ಸರ್ವರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಿಸಿ ಇದೆ ಸ್ನೇಹಿತರೆ. ಆಪ್ ಒಳಗಡೆ ಓಪನ್ ಮಾಡಿ ನೀವು ಲಾಗಿನ್ ಆಗಕ್ ಆಗ್ತಾ ಇಲ್ಲ, ಅಷ್ಟೊಂದು ಬಿಸಿ ಇದೆ ಅಂತಾನೆ ಹೇಳ್ಬೋದು. ಆದ್ದರಿಂದ ಸ್ನೇಹಿತರೆ ರೇಷನ್ ಕಾರ್ಡ್ ಡಿಪೋ ಅಲ್ಲೇ KYC ಅನ್ನ ಯಾರು ಮಾಡಿಸ್ಬೇಕು ಅಂದ್ರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡಿಸಿರ್ತೀರಾ ಅನ್ಕೊಳ್ತೀನಿ. ಯಾಕೆಂದ್ರೆ ಫೋನ್ ನಂಬರ್ ಲಿಂಕ್ ಆಗಿ ಎಲ್ಲರೂ ಕೂಡ ಹೆಬ್ಬೆಟ್ ಅನ್ನ ಮಡಗಿ ಫೇಸ್ ವೆರಿಫಿಕೇಶನ್ ಮಾಡಿಸ್ಬೇಕು. ತಾತ್ಕಾಲಿಕವಾಗಿ ಸ್ಥಗಿತವನ್ನ ಇವಾಗ ಸರ್ಕಾರದಿಂದ. ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಆರಂಭ ಮಾಡುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಕಂತಿನ ಹಣ ಬಿಡುಗಡೆ ಆದ್ರೆ ಚೆನ್ನಾಗಿರುತ್ತೆ? ಹಾಗೆ ಸ್ನೇಹಿತರೆ, ನಿಮಗೆ 32ನೇ ಕಂತಿನ ಹಣ ಇವಾಗ ಜಮಾ ಆಗಿದೆಯಾ? 33ನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ಕಾಯ್ತಾ ಇದ್ದೀರಾ? ತಪ್ಪದೆ ಕಮೆಂಟ್ ಅನ್ನ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಲೇಟೆಸ್ಟ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.